ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀನೇ ಕಣಪ್ಪ ಇಲ್ಲಿ. ಅಲ್ಲ ರಂಗಣ್ಣ, ರಂಗ ಅಲ್ಲ ಕಣವ, ಟಿಂಗ್ ಟಿಂಗ್ ರಂಗ. ಪುಟಕ ಚೆನ್ನಾಗಿದೆ ಪುಟಕ. ನಾನ್ ಚಂದ ಹಾಕಿದೆ, ನೀನ್ ಹೆಂಗಿದೆ? ಚೆನ್ನಾಗಿದ್ದೀನಿ. 7 ದಿವಸ ಆಯ್ತು ನಿನ್ ನೋಡಿ. ಏನ್ ಮಾಡೋದು ಪುಟಕ, ನಿಮ್ ಇದ್ರಿಗೆ ನಾನು ಬರ್ಬೇಕು ಅನ್ನೋ ಆಸೆ, ಆದ್ರೆ ನಿನ್ ಗಂಡ ಬೇಡ ಅಂತನಲ್ಲ. ನನ್ ಗಂಡ ಬೇಡ ಅನ್ನಿ, ಅವ ಯಾಕಂಗಂದ? ಅದು ಹಂಗೇನೆ, ನಾನು ಕಂಡ್ರೆ ತುಂಬಾ ಪ್ರೀತಿ. ಇರ್ಲಿ ಬಿಡು. ದೇವಸ್ಥಾನಕ್ಕೆ ಹೋಗಿದ್ದಲ್ಲ, ದರ್ಶನ ಹೆಂಗಾಯ್ತು? ಯಾವ ದರ್ಶನ? ಆ ರಾಜಿಗೆ ದೇವಿ ಮಾಡಿಸ್ಕೊಂಡಿದ್ದೆ ಅಂತ ನಿನ್ ಗಂಡ ಆಡ್ಸಿದ ನಾಟಕ. ನೀನ್ ಪಂಡ್ರಾಪುರಕ್ಕೆ ಹೋಗಿರ್ನಿಲ್ವೇ ಪಾಂಡ್ರಂಗ ಇಟ್ಲನ್ ನೋಡಕ್ಕೆ? ದರ್ಶನ ಹೆಂಗಾಯ್ತು? ಹೋಗಿದ್ದೆ ಪುಟಕ, ತುಂಬಾ ತುಂಬಾ ಚೆನ್ನಾಗಾಯ್ತು ದರ್ಶನ. ಅಲ್ಲ ಕಣಪ್ಪ, ದರ್ಶನ ಮಾಡ್ಕೊಂಡು ಊರ್ಗೋಗಿ ಮನೆ ಸೇರ್ಕೊಳ್ಳೋದಲ್ವಿ, ಮತ್ತಿಲ್ಗೆ ಬಂದಿದೀಯಲ್ಲ? ಏನ್ ಮಾಡತ್ ಪುಟಕ, ಈ ಊರಿಗೆ ಬಂದ್ಮೇಲೆ ನಮ್ಮ ಊರಿಗೆ ಹೋಗೋ ಮನ್ಸೇ ಇಲ್ಲ ಪುಟಕ. ಮನ್ಸಿಲ್ಲ ಅಂದ್ಬಿಟ್ಟು ಹುಟ್ಟೂರ್ನ ಮರ್ತು ಎಲ್ಲೆಲ್ಲೋ ಅಲ್ದಾಡ್ಕೊಂಡ್ರಕ್ಕಾಯ್ತದ? ಮೊದ್ಲೋಗಿ ಊರ್ ಸೇರ್ಕ. ಒಂದು 2 ಕೆಲಸ ಇದೆ, ಮುಗಿಸ್ಕೊಂಡು ಹೋಗ್ತೀನಿ. ಪುಟಕ, ನಿಮ್ಮನ್ನೊಂದು ವಿಷಯ ಕೇಳ್ತೀನಿ, ತೆಪ್ಪ ತಿಳ್ಕೋಬಾರ್ದು. ಯೋನು ನಿಮ್ಮ ಬೀಗರು ಬಂಗಾರಮ್ಮರು ಸತ್ರಲ್ಲ, ಅವ್ರನ್ನ ಕೊಂದರೆ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಕಣಪ್ಪ, ಆ ಪಾಪಿ ಎಲ್ಲವನೋ ಇವನು. ಅದು ಸರಿ, ಈ ವಿಷಯ ನೀನು ಯಾಕೆ ಹೇಳ್ತಿದೀಯಾ? ಗುಂಡು ಆರಿಸಿದ್ದಿನ ಬಂಗಾರಮ್ಮರಿಗೂ ಅವ್ರ ಅಳಿನಿಗೂ ಜೋರ್ ಮಾತುಕತೆ ನಡೀತಾ ಇತ್ತು. ಅದನ್ನು ಕಣ್ಣಾರೆ ನೋಡಿದೆ. ನನ್ನ ಮಗಳನ್ನ ವಿರೋಧಿ ಮಾಡಿ ಲಗ್ನ ಆಗಿ ಈಗ ಅವ್ಳಿಗೆ ಹಿಂಗ್ ದ್ರೋಹ ಬಗ್ಗೆಕ್ಕೆ ನಿಂಗೆ ಮನಸ್ಸಾದ್ರು ಹೆಂಗ್ ಬಂತು ಚಂದ್ರು? ಆ ದ್ವೇಷಕ್ಕೆ ಅಳಿಯ ಏನಾರ ಮಾಡಿರ್ಬೋದ ಅಂತ ನನ್ಗೆ ಅನುಮಾನ. ರಂಗಣ್ಣ, ಇವನ್ ಹೇಳ್ತಿದ್ದೆ ನೀನು? ಅವ್ರ ಅಳಿಯ ಅಂತಂದ್ರೆ ನಮ್ ಚಂದ್ರು. ಹೌದು ಪುಟ್ಟಕ್ಕ, ಲಾಯರ್ ಚಂದ್ರುನೇ. ಅತ್ತೆ ಮತ್ತು ಅಳಿಯ ಒಂದೇ ಕಿತ್ತಾಟ. ಅತ್ತೆನೂ ಅಳಿಯನೂ ಕಿತ್ತಾಡ್ತಿದ್ರಿ? ಹೌದು ಪುಟ್ಟಕ್ಕ, ನಾನು ಬಸ್ ಇಳಿದು ಊರೊಳಗಡೆ ಬರ್ಬೇಕಾದ್ರೆ ಬಂಗಾರಮ್ಮರು ರೋಡಲ್ಲಿ ನಿಂತ್ಕೊಂಡು ಅವ್ರ ಅಳಿಯನ ಜೊತೆ ಜೋರಾಗಿ ಕಿತ್ತಾಡ್ತಾ ಇದ್ರು. ಅವತ್ತು ಚಂದ್ರ ಜೊತೆ ಯಾವುದೋ ಹುಡುಗಿನೂ ಇತ್ತು. ಪುಟ್ಟಕ್ಕ, ಅಕ್ರಮ ಸಂಬಂಧ ಇರಬೇಕು. ಅದಕ್ಕೆ ಬಂಗಾರಮ್ಮರು ನಿನ್ ಜೊತೆ ನನ್ನ ಮಗಳು ಇರಬಾರ್ದು ಅಂತ ಹಂಗೆ ಹಿಂಗೆ ಅಂತ ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ರು ಪುಟ್ಟಕ್ಕ. ನಾನು ಮರಲ್ಲಿ ನಿಂತ್ಕೊಂಡು ಎಲ್ಲಾ ನೋಡ್ತಾ ಇದ್ದೆ. ಆಮೇಲೆ ಅವ್ರ ಅಳಿಯ ಬಂಗಾರಮ್ಮರ ಕಾಲಿಟ್ಕೊಂಡು ಬಿದ್ದು ಬೇಡ್ಕೋತಾ ಇದ್ದ. ಬಂಗಾರಮ್ಮನವರು ಕ್ಷಮಿಸ್ತಾ ಇಲ್ಲ. ನೀನು ಸರಿಯ ಬುದ್ಧಿ ಕಲಿಸ್ತೀನಿ ಅಂತ ಸವಾಲಕ್ಕೆ ಅಲ್ಲಿಂದ ಹೊಟ್ಟೋದು ಅಮ್ಮರೇ. ನೀನು ಹೇಳ್ತಿರೋದೆಲ್ಲ ದಿಟ್ವೇ? ನನ್ನಣಗೂ ನಿಜ ಪುಟ್ಟಕ್ಕ. ಅವತ್ತೇ ಗುಂಡಿಟ್ಟು ಬಿದ್ದಿದೆ. ಆ ದ್ವೇಷಕ್ಕೆ ಆ ಅಳಿಯನೇ ಕೊಲೆ ಮಾಡಿದ್ದಾರೆ ಅಂತ ನನಗೆ ಅನುಮಾನ ಪುಟ್ಟಕ್ಕ. ಪುಟ್ಟಕ್ಕ, ಈ ಕಾಲದಲ್ಲಿ ಯಾರ್ಯಾರು ಹೆಂಗಿರ್ತಾರೋ ಒಂಚೂರು ಗೊತ್ತಾಗಲ್ಲ. ಪುಟ್ಟಕ್ಕ, ಒತ್ತಾಯ್ತು, ನಾನು ಬರ್ತೀನಿ.